ಪ್ರಿಯಾಂಕ್ ಖರ್ಗೆಗೆ RSS ಫೋಬಿಯಾ ಶುರುವಾಗಿದೆ ಅಂತಾರೆ ಶಾಸಕ ಬಿ ಸುನಿಲ್ ಕುಮಾರ್. ಇಲಾಖೆಯನ್ನು ಸರಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ. 3 ವರ್ಷಗಳಿಂದ ವಿಷಯಾಂತರ ಪ್ರವೃತ್ತಿ ಅವರದ್ದು. ಗ್ರಾಮೀಣಾಭಿವೃದ್ಧಿ ಸಚಿವಾಗಿ ಅವರ ಸಾಧನೆ ಶೂನ್ಯ. ಇಲಾಖೆ ಕೆಲಸದ ಬಗ್ಗೆನೂ ಕೂಡ ಒಂದು ಸರಿನೂ ಅವರು ಸುದ್ದಿಗೋಷ್ಠಿ ಮಾಡಿಲ್ಲ. ಈ ಪ್ರಚಾರ ಆಗಬೇಕು, ಜನರ ಗಮನ ಸೆಳೆಯಬೇಕು, ಅದಕ್ಕೋಸ್ಕರ ಈ ಗಿಮಿಕ್ಕನ್ನು ಅನುಸರಿಸ್ತಾರೆ ಅಂತಾರೆ ಸುನಿಲ್ ಕುಮಾರ್. ಬನ್ನಿ, ನಮ್ಮ ಪ್ರತಿನಿಧಿ ಜೊತೆಗೆ ಸುನಿಲ್ ಕುಮಾರ್ ಮಾತಾಡಿದ್ದಾರೆ. ಏನು ಹೇಳ್ತಾರೆ ನೋಡೋಣ. ಜೊತೆ ಮಾತಾಡಲಿಕ್ಕೆ ಕಾರ್ಕಳ ಬಿಜೆಪಿ ಶಾಸಕ ಮತ್ತು ಮಾಜಿ ಸಚಿವ ವಿ ಸುನಿಲ್ ಕುಮಾರ್ ನಮ್ಮ ಜೊತೆ ಇದ್ದಾರೆ. ಈಗಾಗಲೇ ಪ್ರಿಯಾಂಕಾ ಖರ್ಗೆ ಅನೇಕ ಬಾರಿ RSS ಬಗ್ಗೆ ಟೀಕೆ ಮಾಡಿದರೆ, ಈಗ ಮತ್ತೊಮ್ಮೆ ಟೀಕೆ ಮಾಡಿದ್ದಾರೆ. ಲೆಕ್ಕಪತ್ರ ಕೇಳಿದ್ದಾರೆ, ರಿಜಿಸ್ಟ್ರೇಷನ್ ಯಾಕೆ ಮಾಡ್ತಾರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಲ್ಲ, ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರಿಗೆ RSSನ ಬಗ್ಗೆ ಒಂದು ರೀತಿಯಾದಂಥ ಫೋಬಿಯಾ ಪ್ರಾರಂಭ ಆಗಿದೆ. ತನ್ನ ಇಲಾಖೆಯನ್ನು ಸಮರ್ಥವಾಗಿ ನಿರ್ವಹಣೆ ಮಾಡಲಿಕ್ಕಾಗದೆ ವಿನಾಕಾರಣ ವಿಷಯಾಂತರವನ್ನು ಮಾಡುವಂಥ ಪ್ರವೃತ್ತಿಯನ್ನು ಕಳೆದ 3 ವರ್ಷಗಳಿಂದ ಅವ್ರು ಮಾಡ್ತಾನೆ ಬಂದಿದ್ದಾರೆ. ಅವ್ರು ಯಾವತ್ತಾದರೂ ಇಲಾಖೆಯ ಬಗ್ಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದನ್ನು ಇವತ್ತಿನ ತನಕ ನಾವು ನೋಡಲಿಲ್ಲ. ತನ್ನ ಇಲಾಖೆಯ ಸಾಧನೆಯ ಕುರಿತಂತೆ ಸಾಮಾನ್ಯರಿಗೆ ತಿಳಿಸೋದು ಬಿಡಿ, ವಿಧಾನಸಭೆಯಲ್ಲೂ ಕೂಡ ಅದನ್ನು ಹೇಳುವಂಥ ಪ್ರಯತ್ನವನ್ನು ಅವ್ರು ಯಾವತ್ತೂ ಕೂಡ ಮಾಡಲಿಲ್ಲ. ತನ್ನ ಇಲಾಖೆಯ ಬಗ್ಗೆ ಯಾವುದನ್ನೂ ಹೇಳಲಿಕ್ಕಾಗದೆ ಇವತ್ತು RSSನ ಬಗ್ಗೆ ಮಾತಾಡಿದರೆ ಒಂದು ಪ್ರಚಾರ ಸಿಗುತ್ತೆ, RSSನ ಬಗ್ಗೆ ಮಾತಾಡಿದರೆ ಸಾರ್ವಜನಿಕರ ಗಮನವನ್ನು ಸೆಳೆಯಲಿಕ್ಕಾಗತ್ತೆ ಎನ್ನುವಂಥ ಏಕೈಕ ಕಾರಣದಿಂದ ಪದೇ ಪದೇ ಅದನ್ನು ವಿಷಯಾಂತರ ಮಾಡುವಂಥ ಪ್ರಯತ್ನವನ್ನು ಅವ್ರು ಮಾಡ್ತಾ ಬಂದಿದ್ದಾರೆ. ನಾನು ಖರ್ಗೆ ಅವ್ರಿಗೆ ಕೇಳ್ತೇನೆ, ನೀವು 3 ವರ್ಷದ ಅವಧಿಯಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಏನು ಸಾಧನೆ ಮಾಡಿದಿರಿ ಎನ್ನುವಂಥ ಮೂಲ ಹೇಳಿ ನೋಡೋಣ. ನಾನು ಒಬ್ಬ ಶಾಸಕನಾಗಿದ್ದೀನಿ, ನನ್ನಂತೆ 224 ಜನ ಶಾಸಕರಿದ್ದಾರೆ. ನಿಮ್ಮ ಇಲಾಖೆಯಲ್ಲಿ ಗ್ರಾಮೀಣಾಭಿವೃದ್ಧಿನಲ್ಲಿ ಇಂಥ ಒಂದು ಸಾಧನೆಯನ್ನು ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾಡಿದಿರಿ ಎನ್ನುವಂಥ ಒಂದು ಅಂಶವನ್ನು ಅವ್ರು ಹೇಳಿ ನೋಡೋಣ. ಹೊಸ ನೇಮಕಾತಿಯ ಪ್ರಕ್ರಿಯೆಗಳೇನಾರು ಆಯಿತಾ? ಗ್ರಾಮೀಣಾಭಿವೃದ್ಧಿನಲ್ಲಿ ರಸ್ತೆಗಳ ರಿಪೇರಿ ಏನಾರು ಮಾಡಿದ್ರಾ? ಗ್ರಾಮ ಪಂಚಾಯಿತಿಗಳಿಗೆ ಹೊಸ ಅನುದಾನಗಳನ್ನು ಇವರು ಈ ಸರ್ಕಾರ ಏನಾರು ಕೊಡ್ತಾ? ಬಜೆಟ್ನಲ್ಲಿ ಘೋಷಣೆ ಮಾಡಿದಂಥ ಅನುದಾನಗಳನ್ನೇ ಕೊಡಲಿಕ್ಕೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಆಗಲಿಲ್ಲ. ಇದು ಯಾವುದನ್ನೂ ಮಾತಾಡದೆ ಪ್ರಚಾರ ಬೇಕು ಅನ್ನುವ ಕಾರಣಕ್ಕೋಸ್ಕರ RSSನ ಬಗ್ಗೆ ಪ್ರತಿ ಸಾರಿಯೂ ಕೂಡ ಮಾಡ್ತಾಯಿದ್ದಾರೆ. ಇವತ್ತು ಗೃಹ ಇಲಾಖೆಯನ್ನು ನಿರ್ವಹಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ನಂತರ RSSನ ಬಗ್ಗೆ ಮಾತಾಡೋದೇ ಗೃಹ ಇಲಾಖೆ ಅಂತ ಅವ್ರು ಅಂದ್ಕೊಂಡ್ಬಿಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಮೊನ್ನೆ ಗ್ಯಾಂಗ್ ರೇಪ್ ಆಯಿತು. ಏನು ಸರ್ಕಾರ ಏನು ಮಾಡಿದೆ? ಡ್ರಗ್ಸಿನ ಬಗ್ಗೆ ದೊಡ್ಡ ಪ್ರಮಾಣದ ಕರ್ನಾಟಕ ಒಂದು ಕೇಂದ್ರ ಆಗ್ತಾಯಿದೆ ಅಂತೇಳಿ ಇವತ್ತು ಸಾರ್ವಜನಿಕ ವಲಯಗಳಲ್ಲಿ ಚರ್ಚೆ ಆಗ್ತಾಯಿದೆ. RSSನ ಬಗ್ಗೆ ಟೀಕೆ ಮಾಡೋದು, BJP ಕಾರ್ಯಕರ್ತರ ಫೇಸ್ಬುಕ್ಗಳನ್ನು ಹುಡುಕುವಂಥದ್ದು ಗೃಹ ಇಲಾಖೆಯ ಕರ್ತವ್ಯ ಅಷ್ಟೇ ಅಲ್ಲ, ಅದಕ್ಕಿಂತ ಹೊರತಾದಂಥ ಸಾವಿರಾರು ವಿಷಯಗಳು ಇವತ್ತು ಇದೆ. ಅದನ್ನು ಚರ್ಚೆ ಮಾಡಲಿಕ್ಕೆ ಆಗದೆ ನಿನ್ನೆ ಇವತ್ತಿನ ಪತ್ರಿಕೆಗಳು ನೋಡಿದ್ವಿ. ಕರ್ನಾಟಕದ ಪೊಲೀಸರು ಯಾವುದೋ ತನಿಖೆಗೆ ರಾಜಸ್ಥಾನಕ್ಕೆ ಹೋದಾಗ ಅಲ್ಲಿ ಹಣ ಡಿಮ್ಯಾಂಡ್ ಮಾಡಿದರು ಅಂತಿದೆ. ಗೃಹ ಇಲಾಖೆಯಲ್ಲಿ ಭ್ರಷ್ಟಾಚಾರ ತಾಂಡಾಡ್ತಾ ಇದೆ. ಪೊಲೀಸ್ ಸ್ಟೇಷನ್ಗಳಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ, ಹಣಕ್ಕೋಸ್ಕರ ಪೀಡಿಸುವಂಥ ಚಟುವಟಿಕೆಗಳು, ವರ್ಗಾವಣೆಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ದಂಧೆ ನಡೀತಾ ಇದೆ ಅನ್ನುವಂಥದ್ದನ್ನು ನಾನು ವಿಧಾನಸಭೆಯಲ್ಲೇ ಕೂಡ ಉಲ್ಲೇಖ ಮಾಡಿದ್ದೆ. ಇದೆಲ್ಲದನ್ನೂ ಕೂಡ ಸುಧಾರಿಸೋದನ್ನು ಬಿಟ್ಟು RSSನ ಬಗ್ಗೆ ಇವತ್ತು ಮಾತಾಡಲಿಕ್ಕೆ ಹೊರಟಿದ್ದಾರೆ. ಪರಮಪೂಜ್ಯನೆಯ ಸರಸಂಘ ಚಾಲಕರು ಈಗಾಗಲೇ ಅದಕ್ಕೆ ಇವರು ಪತ್ರ ಬರೆಯೋದಕ್ಕಿಂತ ಮುಂಚೆನೇ ಸಾಕಷ್ಟು ವಿಷಯಗಳನ್ನು ಅವರು ಕೇರಳದ ತ್ರಿಶೂರಿನಲ್ಲಿ ಈಗಾಗಲೇ ವ್ಯಕ್ತ ಮಾಡಿದ್ದಾರೆ. ಇನ್ನಾದರೂ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಅದನ್ನು ಚರ್ಚೆ ಮಾಡೋದನ್ನು ಬಿಡಬೇಕು. RSS ಮುಖ್ಯನ ಅಥವಾ ರಾಜ್ಯದ ಅಭಿವೃದ್ಧಿ ಮುಖ್ಯನ ಪ್ರಶ್ನೆಯನ್ನು ಕೂಡ ಸುನಿಲ್ ಕುಮಾರ್ ಮಾಡಿದ್ದಾರೆ.